Okay, so when you are confident that either the number you are going to enter or the result that you get from calculation are going to be whole numbers. ಯಾವಾಗ ನಿಮಗೆ ಕಾನ್ಫಿಡೆನ್ಸ್ ಇರ್ತೈತಿ ನೀವು ಕೊಡುವಂಥ ಇನ್ಪುಟ್ ಆಗಲಿ ಅಥವಾ ಅದರಿಂದ ಮಾಡಿರುವಂಥ ಕ್ಯಾಲ್ಕುಲೇಷನ್ನಿಂದ ಬರುವಂಥ ಔಟ್ಪುಟ್ ಆಗಲಿ ಹೋಲ್ ನಂಬರೇ ಇರ್ತೈತಿ ಅಂತಿದ್ದಾಗ ಅಷ್ಟೇ ಅದನ್ನು ಇಂಟೀಜರ್ ಅಂತ ಡಿಕ್ಲೇರ್ ಮಾಡಿರಿ. ವೆನ್ ಯು ಹ್ಯಾವ್ ಅ ಡೌಟ್ ಮೇ ಬಿ ಇಂಟೀಜರ್ ಮೇ ಬಿ ಫ್ಲೋಟಿಂಗ್ ಅಂತಿದ್ದಾಗ ಅದನ್ನು ಫ್ಲೋಟ್ ಅಂತ ಹೇಳೇನೆ ಡಿಕ್ಲೇರ್ ಮಾಡಿರಿ. ಇಲ್ಲಿ ನೀವು ರೇಡಿಯಸ್ಸನ್ನು ಇಂಟೀಜರ್ ಅಂತ ಕೊಟ್ಟರೂ ಕೂಡ ಬಿಕಾಸ್ ದ ಪೈ ವ್ಯಾಲ್ಯೂ ಈಸ್ ಅ ಡೆಸಿಮಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮ್ಮ the circumference or the area will be definitely a floating point value, right? So ಅದರ ಸಲುವಾಗಿ ನಾವು ಇಲ್ಲಿ ಏನು ಮಾಡೋಣ, ಮೂರು ಇನ್ಪುಟ್ಟನ್ನು ಒಂದು ಇನ್ಪುಟ್ಟು ಎರಡು ಔಟ್ಪುಟ್ಟು, ದಟ್ ಈಸ್ ಆಲ್ ದ ತ್ರೀ ವೇರಿಯೇಬಲ್ಸ್ ವಿಲ್ ಡಿಕ್ಲೇರ್ ದೆಮ್ ಆಸ್ ಫ್ಲೋಟಿಂಗ್ ಪಾಯಿಂಟ್. ಆ್ಯಂಡ್ ವಾಟ್ ಈಸ್ ದ ಸಿಂಟ್ಯಾಕ್ಸ್ ಆಫ್ ವೇರಿಯೇಬಲ್ ಡಿಕ್ಲರೇಷನ್? ವೇರಿಯೇಬಲ್ ಅನ್ನು ಹೆಂಗೆ ಡಿಕ್ಲೇರ್ ಮಾಡ್ತೇವೆ? ಡೇಟಾ ಟೈಪ್, ನೇಮ್ ಆಫ್ ದ ವೇರಿಯೇಬಲ್ and end it with a semicolon. ಹೌದಾ? ಹಿಂಗೆ ಮಾಡ್ತೇವೆ ಅಥವಾ ಬೇರೆ ಅದನ್ನು? Syntax of variable declaration. Yes, ma'am. It is data type, list of variables and semicolon. And here all the three will consider them as a floating. So float, radius for representing, R is representing radius, and then circumference ಅನ್ನು ರಿಪ್ರೆಸೆಂಟ್ ಮಾಡಲಿಕ್ಕೆ C, ಏರಿಯಾನ ರಿಪ್ರೆಸೆಂಟ್ ಮಾಡಲಿಕ್ಕೆ A ತಗೊಳ್ಳೋಣ. ಆ್ಯಂಡ್ ಲಾಸ್ಟ್ಲಿ ಯು ನೀಡ್ ಟು ಎಂಡ್ ಇಟ್ ವಿತ್ ಸೆಮಿಕೋಲನ್. ಡಿಕ್ಲರೇಷನ್ ಸ್ಟೇಟ್ಮೆಂಟ್ ಏನಾಗಬೇಕು? ಸೆಮಿಕೋಲನ್ದಿಂದ ಎಂಡ್ ಆಗಬೇಕು. ಅದಕ್ಕೆ ಏನು ಮಾಡಿದ್ವಿ? ಸೆಮಿಕೋಲನ್ ಅನ್ನು ಕೊಟ್ವಿ. ಓಕೆ, ಇಷ್ಟಾದ್ಮೇಲೆ ಈಗೇನಾಯ್ತು, ನಮ್ದು ಡಿಕ್ಲರೇಷನ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಯು ನೀಡ್ ಟು ಗೋ ಫಾರ್ ಎಕ್ಸಿಕ್ಯೂಷನ್ ಪಾರ್ಟ್. ಎಕ್ಸಿಕ್ಯೂಷನ್ನು ಅಂತಂದ್ರೆ ಅವು ಪ್ರೊಸೆಸ್ ಆಗಿ ಔಟ್ಪುಟ್ ಸ್ಕ್ರೀನ್ ಮೇಲೆ ಅಪಿಯರ್ ಆಗ್ತಾವು. ಫಸ್ಟಿಗೆ ನಾನು ಏನು ಮಾಡಬೇಕು? ವಾಟ್ ಈಸ್ ದ ಫಸ್ಟ್ ಸ್ಟೇಟ್ಮೆಂಟ್ ಇನ್ ಅಲ್ಗೋರಿದಮ್ ಆರ್ ಫ್ಲೋ ಚಾರ್ಟ್? ಎಂಟರ್ ದ ವ್ಯಾಲ್ಯೂ ಫಾರ್ ರೇಡಿಯಸ್. ಹೌದಾ? ಅದೇ ಸ್ಟೇಟ್ಮೆಂಟ್ ಆಯ್ತಾ ಇನ್ಪುಟನ್ನು ತಗೊಳ್ಳೋದು? ಎಸ್ ಆರ್ ನೋ? ವಾಟ್ ಈಸ್ ದ ಫಸ್ಟ್ ಸ್ಟೇಟ್ಮೆಂಟ್ ಇನ್ ಫ್ಲೋ ಚಾರ್ಟ್? ಎಂಟರ್ ದ ವ್ಯಾಲ್ಯೂ ಆಫ್ ರೇಡಿಯಸ್. ಹೌದಾ? ಅದೇ ಐತಿ? ಅದಿರೋ ಇಲ್ಲೋ ಯಾರೇ? ಓಕೆ, ಇವಾಗ ಎಕ್ಸಿಕ್ಯೂಟ್ ಆದ್ಮೇಲೆ ಔಟ್ಪುಟ್ ಸ್ಕ್ರೀನ್ ಮೇಲೆ ಏನ್ ಬರ್ಬೇಕು? ಫಸ್ಟಿಗೆ ಈಗ ನಾನು ಬರ್ದೀನಿ ಪ್ರೋಗ್ರಾಮನ್ನ, ಬೇರೆ ಯಾರೋ ಎಕ್ಸಿಕ್ಯೂಟ್ ಮಾಡ್ತಾರ, ಅವನಿಗೆ ಗೊತ್ತಾಗ್ಬೇಕಲ್ಲ ಏನ್ ಎಂಟರ್ ಮಾಡಬೇಕು ಅಂತ ಹೇಳಿ. ಬರೇ ಒಂದು ಹಿಂಗೆ ಬ್ಲಿಂಕ್ ಹಾಕುವಂತ ಒಂದು ಕರ್ಸರ್ ಬಂದು ನಿಂತಿತು ಅಂದ್ರೆ ಅದರ ಅರ್ಥ ಏನೋ ಎಂಟರ್ ಮಾಡಬೇಕು. ಬಟ್ ಏನು ಎಂಟರ್ ಮಾಡಬೇಕು ಅನ್ನೋದು ಗೊತ್ತಾಗಬೇಕು. ಅದನ್ನು ಇನ್ಫಾರ್ಮ್ ಮಾಡಲಿಕ್ಕೆ ಅಂತೇಳಿ ಔಟ್ಪುಟ್ ಸ್ಕ್ರೀನ್ ಮೇಲೆ ಅಪಿಯರ್ ಆಗಲಿಕ್ಕೆ ನಾವು ಒಂದು ಸ್ಟೇಟ್ಮೆಂಟನ್ನು ಬರ್ತೇವೆ. ದೇರ್ ಆರ್ ಟೂ ಫಂಕ್ಷನ್ಸ್, ಒನ್ ಈಸ್ ಕಾಲ್ಡ್ ಆಸ್ ಇನ್ಪುಟ್ ಆ್ಯಂಡ್ ಅನದರ್ ಒನ್ ಈಸ್ ಕಾಲ್ಡ್ ಆಸ್ ಔಟ್ಪುಟ್. ಔಟ್ಪುಟ್ಟು ಅಂತಂದ್ರೆ ಅದು ಮಾನಿಟರ್ ಮೇಲೆ ಸ್ಕ್ರೀನ್ ಮೇಲೆ ಬರೋ ಸಲುವಾಗಿ ಯೂಸ್ ಮಾಡ್ತೀವಿ. ಇನ್ಪುಟ್ಟು ಅಂತಂದ್ರೆ ಯೂಸರ್ ಕೊಡ್ತಾನ, ಅದನ್ನು ಸಿಸ್ಟಮ್ ತಗೊಂತೈತಿ. One is system is going to take, one is it is going to give out. ಒಂದು ಸಿಸ್ಟಮ್ ತಗೊಂತೈತಿ, ಅದನ್ನ ಏನಂತೇವಿ? ಇನ್ಪುಟ್ ಅಂತ ಕರಿತೇವಿ. ಒಂದನ್ನು ಅದು ವಾಪಸ್ ಕೊಡ್ತೈತಿ, ವಿಚ್ ಈಸ್ ಕಾಲ್ಡ್ ಆಸ್ ಔಟ್ಪುಟ್. ಆರ್ ಎಲ್ಸ್ ಯೂಸರ್ ಪಾಯಿಂಟ್ ಆಫ್ ವ್ಯೂದಿಂದ ತಗೊಂಡ್ವಿ ಅಂತಂದ್ರೆ ನಾವು ಕೊಡೋದು ಇನ್ಪುಟ್ಟು, ನಮಗೆ ವಾಪಸ್ ಏನು ಸಿಗ್ತೈತಲ್ಲ ಅದನ್ನ ನಾವೇನಂತೇವಿ? ಔಟ್ಪುಟ್ಟು ಅಂತ ಕರಿತೇವೆ, ರೈಟ್? ಸೊ ಫಸ್ಟ್ ಯು ಆರ್ ಗೋಯಿಂಗ್ ಟು ರೈಟ್ ಆನ್ ಔಟ್ಪುಟ್ ಸ್ಟೇಟ್ಮೆಂಟ್ ವಿಚ್ ಈಸ್ ಪ್ರಿಂಟ್ ಎಫ್. ಇದು ಮುಂದೆ ಬರ್ತೈತಿ, ಇದನ್ನು ಡಿಟೇಲ್ ಆಗಿ ಅವಾಗ ಕಲಿತೀರಿ. ಪ್ರಿಂಟ್ ಎಫ್, ನೀವು ಇಲ್ಲಿ ಏನು ಬರಿತೀರಿ ಅದು ಆಸ್ ಇಟ್ ಈಸ್ ಸ್ಕ್ರೀನ್ ಮೇಲೆ ಅಪಿಯರ್ ಆಗ್ತೈತಿ. ಏನು ಬರಿತೀನಿ ನಾನು? ಇನ್ಪುಟ್ಟನ್ನು ಕೊಡು ಅಂಥೇಳಿ ಯೂಸರ್ ಇಂಟಿಮೇಟ್ ಮಾಡಲಿಕ್ಕೆ, ಯಾರು ಈ ಪ್ರೋಗ್ರಾಮನ್ನು ಎಕ್ಸಿಕ್ಯೂಟ್ ಮಾಡ್ತಾರಲ್ಲ ಅವರಿಗೆ ಹೇಳೋದು, ಈ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ರೇಡಿಯಸ್ ಬೇಕಾಗ್ತೈತಿ, ಅದ್ರ ಸಲುವಾಗಿ ರೇಡಿಯಸ್ಸನ್ನು ಎಂಟರ್ ಮಾಡ್ರಿ ಅಂತ ಹೇಳ್ತೀವಿ. ಎಂಟರ್ ದ ವ್ಯಾಲ್ಯೂ ಫಾರ್ ರೇಡಿಯಸ್. ಏನು ಹೇಳಿದೆ ನಾನು? ರೇಡಿಯಸ್ ಸಲುವಾಗಿ ಒಂದು ವ್ಯಾಲ್ಯೂನ ಎಂಟರ್ ಮಾಡ್ರಿ ಅಂತ ಹೇಳಿದೆ. ಆ್ಯಂಡ್ ದಿಸ್ ಶುಡ್ ಬಿ ಕಂಪಲ್ಸರಿ ರಿಟರ್ನ್ ವಿದಿನ್ ದ ಡಬಲ್ ಕೋಟ್. ಇಲ್ಲಿ ಶುರು ಆಗ್ತೈತಿ, ಇಲ್ಲಿ ಇದು ಆಸ್ ಇಟ್ ಈಸ್ ಔಟ್ಪುಟ್ ಸ್ಕ್ರೀನ್ ಮೇಲೆ ಅಪಿಯರ್ ಆಗ್ತೈತಿ. ಎಂಟರ್ ದ ವ್ಯಾಲ್ಯೂ ಫಾರ್ ರೇಡಿಯಸ್. ಇಷ್ಟ ಆಗಿ ನೆಕ್ಸ್ಟ್ ಲೈನಿಗೆ, ಇಲ್ಲಿ ನನಗೆ ಲೈನ್ಸ್ ಬೋರ್ಡ್ ಸಾಕಿಲ್ಲ ಅಂತೇಳಿ ನಾ ಈ ರೇಡಿಯಸ್ಸನ್ನೇ ಕೇಳಕ್ಕೆ ಬರ್ತೀನಿ. ಔಟ್ಪುಟ್ ಸ್ಕ್ರೀನ್ ಮೇಲೆ ಇದು ಪೂರ್ತಿ ಒಂದೇ ಲೈನ್ ಒಳಗೆ ಬರ್ತೈತಿ.
ಆ್ಯಂಡ್ ಲಾಸ್ಟಿಗೆ ನಾನೇನು ಹಾಕೀನಿ ಸ್ಲ್ಯಾಶ್ ಅನ್ನು ಹಾಕೀನಿ. ಅಂದರೆ ನೆಕ್ಸ್ಟ್ ಎಂಟರ್ ಆಗುವಂಥದ್ದು ಎಲ್ಲಾನು ಏನು ಮಾಡಬೇಕು, ಹೊಸ ಲೈನ್ ಒಳಗೆ ಬರಬೇಕು. ಅದಕ್ಕೆ ಕರ್ಸರ್ ಇಲ್ಲಿ ಬಂದು ಕೂಡ್ತೈತಿ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು, ಇನ್ಪುಟನ್ನು ಕೊಡಬೇಕು, ಹೌದಿಲ್ಲ. ಯು ಹ್ಯಾವ್ ಡಿಕ್ಲೇರ್ಡ್ ದ ವೇರಿಯೇಬಲ್ ಆರ್, ಅದಕ್ಕೆ ವ್ಯಾಲ್ಯೂನ ಅಸೈನ್ ಮಾಡಬೇಕು. ನೀವು ಈ ರೀತಿ ಆರ್ ಸಿ ಎ ಮಾಡಿದ ತಕ್ಷಣ ಮೆಮ್ರಿ ಒಳಗೆ ಏನಾಯಿತು, ಒಂದೊಂದು ಕಡೆ ಒಂದೊಂದಕ್ಕೆ ಮೆಮ್ರಿ ಅಲೋಕೇಶನ್ ಆಯಿತು. ಇಲ್ಲಿ ಆರಿಗಾಯಿತು, ಇಲ್ಲಿ ಸಿಗಾಯಿತು, ಇಲ್ಲಿ ಎಗಾಯಿತು. ರೈಟ್. ಸೊ ಮೆಮರಿ ಈಸ್ ಅಲೋಕೇಟೆಡ್ ಫಾರ್ ಆರ್, ಸಿ ಆ್ಯಂಡ್ ಎ. ಈ ಆನ್ಲೈನ್ ಕ್ಲಾಸ್ ತೊಗೊಂಡು ಪ್ರೋಗ್ರಾಮಿಂಗ್ ಹೇಳೋದು ಇಲ್ಲ ತಂದಿನಿ. ಆರ್, ಸಿ ಆ್ಯಂಡ್ ಎಗ ಮೆಮರಿ ಅಲೋಕೇಟ್ ಆಗ್ಯಾವ. ಆದರೆ ಇವು ಖಾಲಿ ಅದಾವ. ವಿ ಹ್ಯಾವ್ ನಾಟ್ ಅಸೈನ್ಡ್ ಎನಿ ವ್ಯಾಲ್ಯೂ ಫಾರ್ ದೀಸ್. ನೆಕ್ಸ್ಟ್ ನಮ್ಮ ಕೆಲಸ ಏನು, ವ್ಯಾಲ್ಯೂ ಅಸೈನ್ ಮಾಡೋದು. ವ್ಯಾಲ್ಯೂ ಕ್ಯಾನ್ ಬಿ ಅಸೈನ್ಡ್ ಐದರ್ ಯೂಸಿಂಗ್ ಅಸೈನ್ಮೆಂಟ್ ಆಪರೇಟರ್ ಆರ್ ಥ್ರೂ ದ ಸ್ಕ್ಯಾನ್ ಎಫ್ ಅಂತ ಹೇಳಿದ್ವಿ. ಇಲ್ಲಿ ಫ್ಲೆಕ್ಸಿಬಿಲಿಟಿನ ಕೊಡೋ ಸಲುವಾಗಿ ನಾವೇನು ಮಾಡ್ಲಿಕ್ಕತ್ತೀವಿ, ಸ್ಕ್ಯಾನ್ ಎಫ್ ನ ಯೂಸ್ ಮಾಡ್ಲಿಕ್ಕತ್ತೀವಿ. ಆ್ಯಂಡ್ ವಾಟ್ ಈಸ್ ದ ಸಿಂಟ್ಯಾಕ್ಸ್ ಆಫ್ ಸ್ಕ್ಯಾನ್ ಎಫ್? ಯಾವ ರೀತಿಯಾದಂಥ ವ್ಯಾಲ್ಯೂನ ಎಂಟರ್ ಮಾಡಬೇಕು, ಅದು ಎಲ್ಲಿ ಹೋಗಿ ಸ್ಟೋರ್ ಆಗಬೇಕು. ಇಟ್ ಈಸ್ %d ಆ್ಯಂಡ್ ಎ. ಈಗ ನೋಡ್ರಿ, ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಯಾರೇ ಆದ್ರೂ ಕೂಡ ಎಂಟರ್ ದ ವ್ಯಾಲ್ಯೂ ಫಾರ್ ರೇಡಿಯಸ್ ಅಂತ ಕೇಳಿದ ತಕ್ಷಣ ನೀವೇನು ಮಾಡ್ತೀರಿ, ವ್ಯಾಲ್ಯೂ ಎಂಟರ್ ಮಾಡ್ತೀರಾ. ವಾಟ್ ವ್ಯಾಲ್ಯೂ ಯು ಆರ್ ಗೋಯಿಂಗ್ ಟು ಎಂಟರ್, ಕನ್ಸಿಡರ್ ಯು ಎಂಟರ್ಡ್ ದ ವ್ಯಾಲ್ಯೂ 4. ಓಕೆ, ಈ 4ಅನ್ನು ಏನು ಮಾಡಬೇಕು ಅನ್ನೋದು ಗೊತ್ತಿರಬೇಕಲ್ಲ. ವೆನ್ ಯೂಸರ್ ಎಂಟರ್ಸ್ 4, ದ ಕಂಪೈಲರ್ ವಿಲ್ ಇನ್ಫಾರ್ಮ್. ಏನು ಹೇಳ್ತೈತೆ ಅದು, ನೆಕ್ಸ್ಟ್ ಯೂಸರು ಇಂಟೀಜರ್ ಟೈಪ್ ವ್ಯಾಲ್ಯೂವನ್ನ ಎಂಟರ್ ಮಾಡ್ತಾನ. ಸಾರಿ, ವಿ ಹ್ಯಾವ್ ಟೇಕನ್ ಇಟ್ ಆಸ್ ಅ ಫ್ಲೋಟ್, ಮೀನ್ಸ್ ಇಟ್ ಶುಡ್ ಬಿ %f. ಇಂಟೀಜರಿಗೆ %d, ಫ್ಲೋಟಿಗೆ %f, ಕ್ಯಾರೆಕ್ಟರಿಗೆ %c. ರೈಟ್. So we have declared r as a floating point value. That means the user is next going to enter a floating, ಅಂದ್ರೆ ಡೆಸಿಮಲ್ ವ್ಯಾಲ್ಯೂನ ಎಂಟರ್ ಮಾಡ್ತಾನ. ಅದನ್ನ ತಗೊಂಡು ಹೋಗಿ ರೇಡಿಯಸ್ ಎಲ್ಲದ ಅಲ್ಲಿ ಸ್ಟೋರ್ ಮಾಡು ಅಂತ ಹೇಳ್ತದೆ. ವಾಟ್ ಐ ಹ್ಯಾವ್ ಎಂಟರ್ಡ್ 4. ಆಲ್ರೆಡಿ ಲೊಕೇಶನ್ ಅನ್ನ ರಿಸರ್ವ್ ಮಾಡಿಟ್ಟಿನಿ, ಇಲ್ಲಿ ತಗೊಂಡು ಬಂದು ಸ್ಟೋರ್ ಮಾಡ್ತೀನಿ. ಆ್ಯಂಡ್ ಇಟ್ ವಿಲ್ ಬಿ ಸ್ಟೋರ್ಡ್ ಇನ್ ದಿಸ್ ವೇ, not as a 4, it will be stored as 4.00. Why 4.0000? Because we have declared it as float ಅಂತ ಡಿಕ್ಲೇರ್ ಮಾಡೇವಿ ಅಂತಂದ್ರೆ ಡೆಸಿಮಲ್ ಪಾಯಿಂಟ್ ಇರಲೇಬೇಕು. ಅದರ ಸಲುವಾಗಿ 4.0000 6 ಪ್ರಿಸಿಷನ್ಸ್ ಬರಬೇಕಲ್ಲ. ಫ್ಲೋಟ್ಗೆ 6, ಡಬಲ್ಗೆ 14 ಡೇಟಾ ಟೈಪ್ಸ್ ಒಳಗೆ ಹೇಳಿ ನೋಡೋದು. ಸೊ ಆ ರೀತಿಯಾಗಿ ಇದನ್ನ ಸ್ಟೋರ್ ಮಾಡ್ತೈತಿ. ನೌ ಟೇಕಿಂಗ್ ಇನ್ಪುಟ್ ಈಸ್ ಓವರ್. ನೆಕ್ಸ್ಟ್ ಪಾರ್ಟ್ ಏನದ, ಕ್ಯಾಲ್ಕುಲೇಷನ್ನು. ಕ್ಯಾಲ್ಕುಲೇಷನ್ನು ಎದ್ರದ್ದು ಕ್ಯಾಲ್ಕುಲೇಷನ್ ಮಾಡೇವಿ, ಒಂದು ಏರಿಯಾ, ಅದು ಒಂದು ಸರ್ಕಂಫರೆನ್ಸ್. ವಾಟ್ ಈಸ್ ದ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ಏರಿಯಾ? 2 pi r square. Area pi r square. Okay, r square means r into r, and pi, it is a symbolic constant. Will be directly taken pi r square, r into r. ಇವಾಗ ಏನಾಗ್ತೈತಿ, this pi is replaced by 3.142 multiplied r. What is the value of r? It is 4.000 into another r is again 4.000. So calculations will be done. ಎಷ್ಟು ಬರ್ತೈತಿ ರಿಸಲ್ಟ್? What is the result? $48.0. 50.272. Okay. So is 50.272, and where it has to be assigned? It has to be assigned to A. ಎಲ್ಲರ ಮೆಮರಿ ಒಳಗೆ ಏನು ರಿಸರ್ವೇಷನ್ ಮಾಡೇವಿ ಇಲ್ಲಿ ಮಾಡೇವಿ ನೋಡ್ರಿ. ಸೊ ಹಿಯರ್ 50.272 ವಿಲ್ ಬಿ ಅಸೈನ್ಡ್ ಓವರ್ ಹಿಯರ್. ಇನ್ನೂ ಒಂದು ಕ್ಯಾಲ್ಕುಲೇಷನ್ ಅದ, ಏನು, ಸರ್ಕಂಫರೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ದಟ್ ಈಸ್ C is equals to 2 pi r. 2 pi and r. Again the value will be replaced. ಇದು ಕಾನ್ಸ್ಟಂಟು, ಇದು ಸಿಂಬಾಲಿಕ್ ಕಾನ್ಸ್ಟಂಟ್, ಇಲ್ಲಿದ ವ್ಯಾಲ್ಯೂ ರಿಪ್ಲೇಸ್ ಆಗ್ತೈತಿ.
ಆರ್ ಇಲ್ಲಿದ್ ವ್ಯಾಲ್ಯೂ ರಿಪ್ಲೇಸ್ ಆಗ್ತೈತಿ ಅಂಡ್ ವಾಟ್ ಎವರ್ ದ ಆನ್ಸರ್ ವಿಲ್ ಬಿ ಇಟ್ ವಿಲ್ ಬಿ ಸ್ಟೋರ್ಡ್ ಓವರ್ ಹಿಯರ್. ಇಲ್ಲಿ ಸ್ಟೋರ್ ಮಾಡ್ತೀವಿ. ನೆಕ್ಸ್ಟ್ ಬಂದಿದ್ದನ್ನ ಪ್ರಿಂಟ್ ಮಾಡ್ಬೇಕು. ಇಲ್ಲಿ ಅಲ್ಗೋರಿದಮ್ನೊಳಗೆ ಲಾಸ್ಟ್ ಸ್ಟೇಟ್ಮೆಂಟ್ ಐತಿ ನೋಡ್ರಿ, ಪ್ರಿಂಟ್ ದ ವ್ಯಾಲ್ಯೂ ಆರ್ ಡಿಸ್ಪ್ಲೇ ದ ವ್ಯಾಲ್ಯೂ ಅಂತೇಳಿ. ದಟ್ ಮೀನ್ಸ್ ಇಟ್ ಶುಡ್ ಅಪಿಯರ್ ಆನ್ ದ ಸ್ಕ್ರೀನ್ ಮೇಲೆ ಬರ್ಬೇಕು. ಅದು ಅಂದ್ರೆ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಯೂಸ್ ಮಾಡಬೇಕು. ಪ್ರಿಂಟ್ ಎಫ್ ಡಬಲ್ ಕೋಟ್ ಒಳಗಡೆಗೆ ಏರಿಯಾ ಆಫ್ ಸರ್ಕಲ್ ಇಸ್ ಈಕ್ವಲ್ಸ್ ಟು ಪರ್ಸೆಂಟೇಜ್ ಎಫ್. ಏನ್ ಮಾಡಿದೆ ನಾನಿಲ್ಲಿ, ಏರಿಯಾ ಆಫ್ ಸರ್ಕಲ್ ಇಸ್ ಈಕ್ವಲ್ಸ್ ಟು, ಇದು ಆಸ್ ಇಟ್ ಈಸ್ ಬರ್ತೈತಿ, ಏರಿಯಾ ಆಫ್ ಸರ್ಕಲ್ ಇಸ್ ಈಕ್ವಲ್ಸ್ ಟು. ಅದಾದ್ಮೇಲೆ ಏನದ ನೋಡ್ರಿ ಇಲ್ಲಿ ಸ್ಟ್ರಿಂಗ್, ಇಟ್ ಈಸ್ ಅ ಕಂಟ್ರೋಲ್ ಸ್ಟ್ರಿಂಗ್. ಇಲ್ಲಿ ಬಂದಿತ್ತು ನೋಡ್ರಿ ಪರ್ಸೆಂಟೇಜ್ ಎಫ್ ಅಂತೇಳಿ. ಅಂದ್ರೆ ನೆಕ್ಸ್ಟ್ ಬರುವಂತ ವ್ಯಾಲ್ಯೂ ಇಂಟೀಜರ್ ಫ್ಲೋಟಿಂಗ್ ಪಾಯಿಂಟ್ ಅದ ಅಂತ ಇಂಟಿಮೇಟ್ ಮಾಡ್ತೀವಿ. ಇಲ್ಲೂ ಈಕ್ವಲ್ಸ್ ಟು ಆದ್ಮೇಲೆ ಫ್ಲೋಟಿಂಗ್ ಪಾಯಿಂಟ್ ವ್ಯಾಲ್ಯೂ ಡಿಸ್ಪ್ಲೇ ಆಗಬೇಕು. ಬಟ್ ಎಲ್ಲಿದ ಡಿಸ್ಪ್ಲೇ ಆಗ್ಬೇಕು, ಅದೆಲ್ಲರ ಒಂದ್ ಕಡೆ ಇರಬೇಕಲ್ಲ ಡಿಸ್ಪ್ಲೇ ಆಗ್ಲಿಕ್ಕೆ. ವೇರ್ ಏರಿಯಾ ಈಸ್ ಸ್ಟೋರ್ಡ್, ಇಟ್ ಈಸ್ ಸ್ಟೋರ್ಡ್ ಇನ್ ದಿಸ್ ಎ. ದಟ್ ಮೀನ್ಸ್ ಇಲ್ಲಿ ನಾನು ಏನ್ ಮಾಡಬೇಕು, ಎ ಅಂತ ಹೇಳಿ ಬರೀಬೇಕು. ಈ ರೀತಿ ಬರದೆ ಅಂತಂದ್ರೆ ಎ ಒಳಗೆ ಏನು ವ್ಯಾಲ್ಯೂ ಸ್ಟೋರ್ ಆಗೈತಿ ಅದು ಇಲ್ಲಿ ರಿಪ್ಲೇಸ್ ಆಗ್ತೈತಿ. ವಾಟ್ ಈಸ್ ದ ವ್ಯಾಲ್ಯೂ ಇನ್ ಎ? ಇಟ್ ಈಸ್ 50.272. ದಟ್ ವಿಲ್ ಬಿ ರಿಪ್ಲೇಸ್ಡ್ ಹಿಯರ್. ಸ್ಕ್ರೀನ್ ದೊಡ್ಡದು ಬೇಕು, ಪ್ರೋಗ್ರಾಮಿಗೆ ಎಲ್ಲ ಕಡೆ ಬರೆದಿರ್ತೀನಿ. ಐ ನೀಡ್ ಟು ಗೋ ಆನ್ ಶಿಫ್ಟಿಂಗ್ ದಿಸ್ ಒನ್. ಇಲ್ಲಿ ಔಟ್ಪುಟ್ ಸ್ಕ್ರೀನ್ ಮೇಲೆ ಏನಾಗ್ತೈತೆ, ಅದು ಏರಿಯಾ ಆಫ್ ಸರ್ಕಲ್ ಇಸ್ ಈಕ್ವಲ್ಸ್ ಟು 50.272 ಅಂತ ಹೇಳಿ ಬರ್ತೈತಿ. ನೆಕ್ಸ್ಟ್ ಇನ್ನೊಂದು ಔಟ್ಪುಟ್ ಅನ್ನ ಪ್ರಿಂಟ್ ಮಾಡಬೇಕು. ಯಾವುದನ್ನ ಪ್ರಿಂಟ್ ಮಾಡಬೇಕು? ಸರ್ಕಂಫರೆನ್ಸ್. ಸೊ ಒನ್ ಮೋರ್ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್, ಪ್ರಿಂಟ್ ಎಫ್ circumference of circle is equals to percentage of slash n. Where circumference is stored? It is stored at location C. So ಅದಕ್ಕೆ ಇಲ್ಲಿ ನಾನು ಏನು ಮಾಡಬೇಕು, C ಅಂತ ಬರೀಬೇಕು. And this statement with semicolon, both printf statement. ಇವಾಗ ಇಲ್ಲಿ ಇನ್ನೊಂದು ಏರಿಯಾ ಲೈನ್ ಬರ್ತೈತಿ, ಏನು ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಇಸ್ ಈಕ್ವಲ್ಸ್ ಟು, ಇಲ್ಲೇನು ಡಬಲ್ ಕೋಟ್ ಒಳಗೆ ಬರ್ದಿರ್ತೇವಲ್ಲ, ಈ ಕಂಟ್ರೋಲ್ ಸ್ಟ್ರಿಂಗ್ಸ್ ಇಷ್ಟು ಬಿಟ್ಟು ಉಳಿದಿದ್ದು ಎಲ್ಲ ಆಸ್ ಇಟ್ ಈಸ್ ಪ್ರಿಂಟ್ ಆಗ್ತೈತಿ. ಈ ಪರ್ಸೆಂಟೇಜ್ ಎಫ್ ಬದಲಿಗೆ ಸಿ ಒಳಗಿಂದ ವ್ಯಾಲ್ಯೂ ಪ್ರಿಂಟ್ ಆಗ್ತೈತಿ. ಈ ಸ್ಲ್ಯಾಶ್ ಎನ್ ಬದಲಿಗೆ ಹೊಸ ಲೈನಿಗೆ ಶಿಫ್ಟ್ ಆಗ್ತೈತಿ. ಅಂಡ್ ಎಂಡ್ ಆಫ್ ಮೇನ್. ಇದು ಡಿಕ್ಲರೇಷನ್ ಪಾರ್ಟು, ಇದು ಏನದಲ್ಲ ಎಕ್ಸಿಕ್ಯೂಷನ್ ಪಾರ್ಟ್ ವಿಚ್ ಗೆಟ್ಸ್ ಪ್ರೊಸೆಸ್ಡ್. ರೈಟ್? ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ರೈಟ್ ದ ಪ್ರೋಗ್ರಾಮ್ಸ್. ಇದು ವಿಡಿಯೋ ಒಳಗೆ ಅವೈಲೇಬಲ್ ಅದ, ನೋಡ್ಕೊಂಡು ಬರ್ಕೋರಿ ಪ್ರೋಗ್ರಾಮ್. ನಾನು ಈಗ ಸದ್ಯಕ್ಕೆ ಮೀಟಿಂಗ್ ಎಂಡ್ ಮಾಡ್ತೀನಂತ, ನೆಕ್ಸ್ಟ್ ಕ್ಲಾಸ್ನವ್ರಿಗೆ ಲೇಟ್ ಆಗ್ತೈತಿ. ಆ್ಯಂಡ್ ಗೋ ಥ್ರೂ ದ ವಿಡಿಯೋ ಒನ್ಸ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ವಿಲ್ ಹ್ಯಾವ್ ಅ ಕ್ಲಿಯರೆನ್ಸ್ ಸೆಷನ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಪೂರ್ತಿ ಪ್ರೋಗ್ರಾಮ್ ವಿಡಿಯೋನ ಇನ್ನೊಂದ್ಸರಿ ನೋಡ್ರಿ. ಯಾರಿಗಾರೆ ಏನರೇ ಡೌಟ್ಸ್ ಇದ್ದು ಅಂದ್ರೆ ಐ ಹೋಪ್ ದರ್ ವಿಲ್ ನಾಟ್ ಬಿ ಎನಿ ಡೌಟ್. ಯಾಕಂದ್ರೆ ಪೂರ್ತಿ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡೀನಿ ನಾ, ವಿತ್ ದ ಮೆಮ್ರಿ ಲೇಔಟ್, ಔಟ್ಪುಟ್ ಸ್ಕ್ರೀನ್ ಮತ್ತು ಪ್ರೋಗ್ರಾಮ್ ಮೂರನ್ನು ಹಾಕಿ. Still, if you have any doubts, you can ask me in the next class. Thank you. We'll end the session here. Am I clear?